ಗತ್ತು ಗಾಂಭೀರ್ಯ ಸಖತ್ತಾಗಿದೆ. ಬಟ್ ಆ್ಯಕ್ಚುಲಿ ಸಖತ್ ಫಿಟ್ ಆಗಿ ಕಾಣ್ತಾ ಇರಿ. ಬನ್ನಿ ಜೋರಾಗಿ ಚಪ್ಪಾಳೆ. ಲುಕಿಂಗ್ ರಿಯಲಿ ಗುಡ್. ಸೊ ಹೇಳಿ, ಅಯೋಗ್ಯ 2 ಸಿನಿಮಾಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದೆ ಇರೋ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಇಲ್ಲಿ ಕಳೆದ 2.5 ಗಂಟೆಯಿಂದ ನಿಂತು ಈ ಇವೆಂಟ್ನ ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿರೋ ಎಂಟರ್ಟೈನ್ಮೆಂಟ್ನ ತಾವು ಎಂಜಾಯ್ ಮಾಡಿ ಈ ಪಿಕ್ಚರ್ಗೆ ಒಂದು ಒಳ್ಳೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದ ಹೇಳ್ತಾ, ಅಯೋಗ್ಯ 2 ವಿಷಯ ಬರಬೇಕು ಅಂದರೆ ಈಗಿನ ಕಾಲದಲ್ಲಿ ನೋಡ್ತಿದ್ರೆ ಪ್ರತಿಯೊಬ್ಬರು ನಾವು ಚಿತ್ರರಂಗದವ್ರು ಬರ್ತೀವಿ, ನಮ್ಮ ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀವಿ. ಬಟ್ ಈ ಪಿಕ್ಚರ್ ಬಗ್ಗೆ ಆ ಥರ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿವರೆಗೂ ನೋಡಿರೋ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಕರ್ತವ್ಯ ನೀವು ಕರೆಕ್ಟಾಗಿ ಮಾಡಿರ್ತೀರಾ. ಸತೀಶ್ ಅವರೆಲ್ಲ ಇಲ್ಲಿದ್ದಾರೆ. ಇದು ಆಲ್ರೆಡಿ ಇದು ಒಂದು ಪ್ರೂವನ್ ಬ್ರ್ಯಾಂಡ್ ಇದು ಈ ಪಿಕ್ಚರ್. ಹಾಗೂ ನೀವು ಹಾಗೆ ನಿಮ್ಮ ತಂಡ ಎಲ್ಲ ಒಂದು ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡಿರ್ತೀರ ಅಂತ ನಾನು ನಂಬಿದ್ದೀನಿ. ನಿಮ್ಮ ಕೆಲಸಕ್ಕೆ ತಕ್ಕನಂಗೆ ನಿಮ್ಮ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಆಲ್ ದ ವೆರಿ ಬೆಸ್ಟ್ ಟು ಅಯೋಗ್ಯ 2 ಆ್ಯಂಡ್ ಯುವರ್ ಎಂಟೈರ್ ಟೀಮ್. ಹಾಗೂ ಎಲ್ಲಿ ಮುನೇಗೌಡರಲ್ಲಿ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ಅಣ್ಣ. ಒಳ್ಳೆ ನಿಮ್ಮ ಎಫರ್ಟ್ಸ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ ಸಿಗಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಲವ್ಲಿ. ಬಟ್ ಆ್ಯಕ್ಚುಲಿ ಇಲ್ಲಿ ಭಾಳಷ್ಟು ಜನ ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ರು, ನಮ್ಮ ಅಭಿಷೇಕ್ ಅಣ್ಣನ ಯಾವಾಗ ಮತ್ತೆ ನಾವು ನೋಡೋದು ಅಂತ ಕೇಳ್ತಾ ಇದ್ರು. ಆನ್ ಸ್ಕ್ರೀನ್ ಯಾವಾಗ ನೋಡ್ಬೋದು? ಬಿಗ್ ಸ್ಕ್ರೀನ್. ಸದ್ಯಕ್ಕೆ ಅಯೋಗ್ಯ 2 ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಅಯೋಗ್ಯನ ಬಗ್ಗೆ ಬಿಟ್ಬಿಡಿ. ಅದಕ್ಕೂ ಚಪ್ಪಾಳೆ ಹೊಡಿತಲ್ಲ. ಕಾಸು ಜಾಸ್ತಿ ಕೊಟ್ಬಿಟ್ಟು ಇಲ್ಲಿ ಅಭಿಮಾನಿಗಳಿರ್ಬೇಕು. ಈ ಥರ ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರಮೋದ್ ಅವರೇ, ಯೂಟ್ಯೂಬ್ ಆನ್ ಮಾಡಿದ್ರೆ ಇವ್ರ ಇಂಟರ್ವ್ಯೂಸೇ ನೋಡ್ತಾ ಇರ್ತೀನಿ ಇವಾಗ. ಸಖತ್ತಾಗಿತ್ತು, ಭಾಳ ಇನ್ಸ್ಪೈರಿಂಗ್ ಆಗಿತ್ತು ನಿಮ್ಮ ವರ್ಡ್ಸು. ಸೊ ಹೇಳಿ, ಅಯೋಗ್ಯ 2 ಚಿತ್ರಕ್ಕೆ ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ ಇರ? ಎಲ್ರಿಗೂ ನಮಸ್ಕಾರ. ಅಯೋಗ್ಯ 2 ನಮ್ಮ ಮಂಡ್ಯ ಮಣ್ಣದು ಅದೇನೋ ಒಂಥರ ಈ ಮಂಡ್ಯದವರು ಒಂದೇನೋ ಖುಷಿ ನನಗೆ ಯಾವಾಗ್ಲೂ. ಯಾಕೆಂದರೆ ಆ ಮಣ್ಣಲ್ಲಿ ಒಂದು ಪ್ರೀತಿ ಇದೆ, ಒಂದು ಮಾಸ್ ಇದೆ, ಎಲ್ಲರೂ ಹಚ್ಕೊಳ್ಳುವಂಥ ಗುಣ ಇದೆ. ಸೊ ಅಲ್ಲಿಂದ ಬಂದವರು ನಮ್ಮ ಮಹೇಶ್ ಸರು, ಸತೀಶ್ ಸರು, ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣನ ದಾರಿಯಲ್ಲಿ ನಡೀತಾ ಇರೋರು ನಾವೆಲ್ಲರೂ. ಸೊ ಮಹೇಶ್ ಸರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಒಳ್ಳೆಯ ಶ್ರಮಜೀವಿ. ಸರ್ ನಿಮ್ಮ ಕೆಲಸ ನೋಡಿದ್ದೀನಿ ನಾನು, ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ತುಂಬ ಈ ಸಿನಿಮಾ ದೊಡ್ಡದಾಗಲಿ. ಆ್ಯಕ್ಚುಲಿ ನಮ್ಮ ಸತೀಶ್ ಸರ್ ಅವರು ಸ್ಟೇಜ್ ಮೇಲೆ ಮಾತಾಡೋದಾಗಲಿ, ಇಂಟರ್ವ್ಯೂಗಳಾಗಲಿ, ಒಂದು ಒಳ್ಳೆ ಫೈರ್ ಇರುತ್ತೆ ಅವರಲ್ಲಿ. ಏನೋ ಮಾಡಬೇಕು, ಏನೋ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಸೊ ಆ ಫೈರು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ಆ್ಯಕ್ಚುಲಿ. ಸೊ ನಾವುಗಳು ನಿಮ್ಮ ಥರನೇ ನಾಟಕ, ಸೀರಿಯಲ್ಲು, ಸಿನಿಮಾ ಒಂದೊಂದೇ ಹಂತ ದಾಟ್ಕೊಂಡ್ಬಂದಿರೋರು. ಸೊ ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಯಶಸ್ಸು ಕೊಡಲಿ ಸರ್, ಒಳ್ಳೆಯದಾಗುತ್ತೆ. ಬಿಕಾಸ್ ಅಯೋಗ್ಯ 1 ನಾನು ಸಂಜೆಯ ಥಿಯೇಟ್ರಲ್ಲಿ ನೋಡಿದೆ ಮಂಡ್ಯದಲ್ಲಿ. ಅಲ್ಲಿ ಜನ ಎಷ್ಟು ಪ್ರೀತಿಸಿದ್ರು ಅಂದರೆ ಮಂಡ್ಯದವರು, ಅದೊಂದು ಆ ಖುಷಿನೇ ಬೇರೆ. ಸೊ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಮುನೇಗೌಡರು ಸರ್, ಅವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು ಆ್ಯಕ್ಚುಲಿ. ಬಿಕಾಸ್ ಫಸ್ಟ್ ಸಿನಿಮಾ ಅಂದರೆ ಅವ್ರ ಫಸ್ಟ್ ಸಿನಿಮಾ ಭುವನಂ ಗಗನಂ ಅಂತ, ತುಂಬ ಆಸೆಪಟ್ಟು ತುಂಬ ಪ್ಯಾಷನ್ ಇಟ್ಕೊಂಡಿರುವಂಥ ಪ್ರೊಡ್ಯೂಸರ್ ಅವರು. ಏನೋ ಮಾಡಬೇಕಲ್ಲ ಇಂಡಸ್ಟ್ರಿಗೆ, ಹೊಸ ಹುಡುಗರು ಒಂದಷ್ಟು ತರಬೇಕಲ್ಲ ಇಂಡಸ್ಟ್ರಿಗೆ ಅಂತ ಪ್ಯಾಷನ್ ಇಟ್ಕೊಂಡು ಸಂಸ್ಥೆನ ಶುರು ಮಾಡಿರೋರು ಅವರು. ಆ ಫಸ್ಟ್ ಸಿನಿಮಾದಲ್ಲಿ ಆ ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಕೊಟ್ಟು, ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಇದೆ, ಅವ್ರಿಗೆ ಕೊಡೋ ಗುಣ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ. ಅಂದರೆ ಅವರು ಆ ಸಿನಿಮಾ ಮಾಡೋದು ನೋಡಿದ್ದೀನಿ ನಾನು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಆಗ್ಬೋದು. ಮತ್ತು ಈ KS ಮತ್ತು IAS ಈ ಥರ ಬರೆಯೋ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ದಾರೆ ಅವರು, ಅಂದರೆ ಅಲ್ಲಿಗೆ ತಲುಪೋದಕ್ಕೆ. ಸೊ ಅದು ದೊಡ್ಡ ಗುಣ ಅದು. ಸೊ ಆ ಕೊಡೋ ಗುಣ ಇರೋರು, ಒಳ್ಳೆ ಮನಸ್ಸಿರೋರನ್ನ ಇಂಡಸ್ಟ್ರಿ ಮತ್ತು ಆಡಿಯನ್ಸು ಉಳಿಸ್ಕೋಬೇಕು. ಅವ್ರು ನಮ್ಮ ಥರ ಒಂದಷ್ಟು ಜನ ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ. ಸೊ ಆ ಕೆಲಸಗಳಾಗಬೇಕು ಅಂದರೆ ಇಂಥ ಪ್ರೊಡ್ಯೂಸರ್ಸು ಗೆಲ್ಲಬೇಕು ಆ್ಯಕ್ಚುಲಿ. ಸೊ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡಿರ್ತಾರೆ. ಇಲ್ಲಿ ನಾನು ಇಲ್ಲಿ ಬಿಟ್ಟಿರುವಂಥ ಒಂದಷ್ಟು ಫುಟೇಜು ಐಟಮ್ಸ್ ಎಲ್ಲ ನೋಡ್ತಿದ್ರೆ ಏನೋ ಒಂದು ಖುಷಿ ಆಗುತ್ತೆ, ಓ ಈ ಸಿನಿಮಾ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಅಂದರೆ ಸಿನಿಮಾದಲ್ಲಿ ಒಳಗೆ ಇರುವಂಥ ಒಂದು ವಿಷಯಗಳು ಮತ್ತು ಜನಕ್ಕೆ ಇಷ್ಟ ಆಗುವಂಥ, ಮಜಾ ಕೊಡುವಂಥ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಜನ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾಗಳು ಬಂದಾಗ ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಅದನ್ನು ರೀಸೆಂಟಾಗಿ ಪ್ರೂವ್ ಮಾಡಿದ್ರು ಕೂಡ. ಕರಾವಳಿ ಅಂತ ಒಂದು ಸಿನಿಮಾ ಮಂಗಳೂರ್ದು, ಈಗ ನೋಡಿ ಮಂಗಳೂರು ಈಗ ಆ ಹುಡುಗರೆಲ್ಲರೂ ಮಂಗಳೂರಿನವ್ರು ಬಂದ ತಕ್ಷಣ ಅವರವರೇ ಸೇರ್ಕೊಂಡ್ಬಿಡ್ತಾರೆ. ಎಂತ ಮಾರ್ರೆ ಎಂಚಾವಿಲ್ಲ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾವು ಮಂಡ್ಯದವ್ರು ಹಂಗಲ್ಲ, ಏನು ಪಟ್ಟಿದೆ ಹೆಂಗಿದೆಯೋ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ ಹಂಗೆ. ಸೊ ನಮ್ಮ ಮಂಡ್ಯ ಮಣ್ಣಿಗಿರೋ ತಾಕತ್ತದು. ಸೊ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಕರಾವಳಿ ಗೆಲ್ತಾ ಇದೆ, ಇದು ಗೆಲ್ಲಬೇಕು. ತಿಂಗಳಿಗೆ 2-3 ಹಿಟ್ ಬಂದರೆ ನಮಗೆಲ್ಲ ಮಾಡೋಕ್ಕೊಂದು ಜೋಶ್ ಇರುತ್ತೆ, ಖುಷಿ ಇರುತ್ತೆ. ಸೊ ಈ ಸಿನಿಮಾ ದೊಡ್ಡ ಮಟ್ಟದಲ್ಲ ಏನೋ ಹಿಟ್ ಲಿಸ್ಟಿಗೆ ಸೇರ್ಕೊಳ್ಳಿ ಅಂತ ವಿಶ್ ಮಾಡ್ತಾ, ಇಡೀ ತಂಡಕ್ಕೆ ಒಳ್ಳೆದಾಗಲಿ. ಈ ಯೋಗ್ಯರೆಲ್ಲ ಸೇರ್ಕೊಂಡು ಮಾಡಿರೋ ಅಯೋಗ್ಯ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಟ್ಟು ತುಂಬ ನಕ್ಬಿಡಿ, ಆರೋಗ್ಯವಾಗಿರಿ. ಒಳ್ಳೆದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.
ಹಾಗೆ ಮುನೇಗೌಡರು ಬರಬೇಕು, ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ.